ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾರ್ಮಲ್ ದೋಸೆನ ತಿಂದು ಬೇಜಾರಾಗಿದ್ದರೆ ಅದೇ ಹಿಟ್ಟಿನಿಂದ ಈ ಸ್ಪೆಷಲ್ ದೋಸೆನ ಮಾಡಿಕೊಂಡು ತಿನ್ನಿ. ಇದನ್ನು ಯಾವ ರೀತಿ ಮಾಡೋದು, ಏನೇನು ಹಾಕಬೇಕು ಅಂತ ನನ್ನ ಈ ವಿಡಿಯೋನ ಚೆಕ್ ಮಾಡಿ. ಫಸ್ಟಿಗೆ ಒಂದು ದೋಸೆ ಹಂಚನ್ನು ಇಟ್ಬಿಟ್ಟು ಅಥವಾ ತವಾನ ಇಟ್ಟು ತವ ಕಾಯೋಕ್ಕೂ ಮುಂಚೆನೇ ನೀಟಾಗಿ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಬಿಡಿ. ತವ ಕಾದಾದಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಡಿ. ಚುಸ್ ಅಂತ ಸೌಂಡ್ ಬಂದರೆ ನಮಗೆ ತವ ರೆಡಿಯಾಗಿದೆ ಅಂತ ಅರ್ಥ. ಇದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ದೋಸೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಜಾಸ್ತಿ ಹಿಟ್ಟನ್ನು ಹಾಕ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ದೋಸೆ ಎಷ್ಟು ತೆಳ್ಳಗೆ ಬರುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಹಿಟ್ಟು ಜಾಸ್ತಿ ಆದರೆ ದಪ್ಪ ಆಗಿಬಿಡುತ್ತೆ ದೋಸೆ. ಹಾಗಾಗಿ ಇದಿಷ್ಟು ದೋಸೆನ ಹಾಕ್ಕೊಂಡಾದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಇದಕ್ಕೆ ನಾನು ಆಲೂಗಡ್ಡೆ ಪಲ್ಯನ ಹಾಕ್ತಾ ಇದ್ದೀನಿ. ಒಂದು ಚಿಟಿಕೆ ಅಷ್ಟು ನಾನಿಲ್ಲಿ ಅಚ್ಕಾರದ ಪುಡಿನ ಹಾಕ್ಕೊಂಡು 1/2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ದೋಸೆಗೆ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದರಿಂದ ದೋಸೆ ಟೇಸ್ಟ್ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ, ತಿನ್ನಲಿಕ್ಕೂ ಕೂಡ ಮಜಾ ಇರುತ್ತೆ. ಚಟ್ನಿ ಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಆದಮೇಲೆ ನಾನು ಇಲ್ಲಿ ಪುಟಾಣಿ ಚಟ್ನಿ ಪುಡಿನ ಹಾಕ್ತಾ ಇದ್ದೀನಿ. ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದರ ರೆಸಿಪಿ ಬೇಕಂದರೆ ನನ್ನ ಲೆಂತಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಇದರಿಂದ ದೋಸೆಗೆ ಒಳ್ಳೆ ಟೇಸ್ಟೇ ಬರುತ್ತೆ. ಇಷ್ಟನ್ನು ಮಾಡ್ಕೊಂಡ್ಬಿಟ್ರೆ ಸ್ಪೆಷಲ್ ಆಗಿರೋ ದೋಸೆ ರೆಡಿ ಆಗುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಂಡ್ಬಿಟ್ಟು ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.